ಹಾಯ್, ಗುಡ್ ಆಫ್ಟರ್ನೂನ್ ಎವ್ರಿವನ್. ಹೇಗಿದ್ದೀರಾ ನೀವೆಲ್ಲರೂ? ನಾನಿವತ್ತು ಕಾಸರಗೋಡಿನ ಬೇಕಲದಲ್ಲಿರುವ ಪಳ್ಳಿಕೆರೆಯ ನಮ್ಮ ಕುಲದೇವರಾದಂತಹ ರಾಮಶ್ರೀ ಅಮ್ಮ ಹಾಗೂ ನವದುರ್ಗಾಂಬಿಕೆಯರ ದೇವಸ್ಥಾನದಲ್ಲಿದ್ದೇನೆ. ಡಿಸೆಂಬರ್ 5ರಿಂದ ಡಿಸೆಂಬರ್ 15ರ ತನಕ ಮಹಾಪೂಜಾ ಮಹೋತ್ಸವ ನಡೀಲಿಕ್ಕಿದೆ. ಇವತ್ತು ನಡೆದಂತಹ ಚಂಡಿಕಾ ಹೋಮ, ತುಲಾಭಾರ ಸೇವೆ ಹಾಗೂ ದೇವರ ಮಹಾಪೂಜಾ ಮಹೋತ್ಸವವನ್ನು ನೋಡ್ಕೊಂಡು ಬರುವ. ನಾವು ಬೇಕಲ ತಲುಪಿದಾಗ ಸುಮಾರು 12 ಗಂಟೆ ಆಗಿತ್ತು. ಆ ಸಮಯದಲ್ಲಿ ದೇವಸ್ಥಾನದಲ್ಲಿ ಹೋಮದ ಪೂರ್ಣಾಹುತಿ ಪೂಜಾ ತಯಾರಿ ನಡೆಯುತ್ತಿತ್ತು. ಪೂರ್ಣಾಹುತಿ ಹೋಮಕ್ಕೆ ತೆಂಗಿನಕಾಯಿ, ಬಾಳೆಹಣ್ಣು, ಗಿಡಮೂಲಿಕೆ, ಸೀರೆ, ರವಿಗೆ ಕಣ, ಅರಶಿನ, ಕುಂಕುಮ, ಬಳೆ ಹಾಗೂ ಇನ್ನಿತರ ವಸ್ತುಗಳನ್ನು ಅಗ್ನಿಗೆ ಅರ್ಪಿಸಲಾಗುತ್ತದೆ. ಇದಾದ ಬಳಿಕ ಮಹಾಮಂಗಳಾರತಿ ಹಾಗೂ ಕಲಶದ ನೀರನ್ನು ಬಂದ ಭಕ್ತರಿಗೆ ಸಿಂಪಡಿಸಲಾಗುತ್ತದೆ. ನಂತರ 3 ಜನ ಸುಮಂಗಲಿಯರಿಗೆ ಪೂಜೆ, ವಸ್ತ್ರದಾನ, ಫಲದಾನ, ಸೇರಿದ ಭಕ್ತಾದಿಗಳಿಗೆ ಅನ್ನದಾನ ಕೂಡ ನಡೆಯಿತು. ಚಂಡಿಕಾ ಮಾತೆಯು ರಾಕ್ಷಸರನ್ನು ಕೊಂದು ಜಗತ್ತಿಗೆ ಶಾಂತಿ ಮತ್ತು ಸಂತೋಷವನ್ನು ಮರುಸ್ಥಾಪಿಸಿದವಳು. ಹೀಗಾಗಿ ಚಂಡಿಕಾ ಹೋಮವನ್ನು ದುರ್ಗಾದೇವಿಗೆ ಸಮರ್ಪಿಸಲಾಗುತ್ತದೆ. ಬನ್ನಿ, ನೀವು ಕೂಡ ನಮ್ಮ ಕುಲದೇವರ ದೇವಾಲಯದಲ್ಲಿ ನಡೆದ ಚಂಡಿಕಾ ಹೋಮದ ವಿವಿಧ ಪೂಜಾ ವಿಧಾನಗಳನ್ನು ನೋಡ್ಕೊಂಡು ಬನ್ನಿ. ದೇವರಿಗೆ ಮಹಾಪೂಜೆಯ ಮೊದಲು ಇಲ್ಲಿ ತುಲಾಭಾರ ಸೇವೆ ನಡೀತಾ ಇದೆ, ನೋಡ್ಬೋದು ನೀವೀಗ. ನಮ್ಮ ಕುಲದೇವರ ದೇವಸ್ಥಾನದಲ್ಲಿ ಮೊದಲಿಗೆ ರಾಮಶ್ರೀ ಅಮ್ಮನಿಗೆ ಪೂಜೆ ನೆರವೇರಿದ ನಂತರ ನವದುರ್ಗಾಂಬಿಕೆಯರ ಮಹಾಪೂಜೆ ನೆರವೇರ್ತದೆ. ಚಂಡಿಕಾ ಹೋಮದ ದಿನ ರಾಮಶ್ರೀ ಅಮ್ಮ ಹಾಗೂ ನವದುರ್ಗಾಂಬಿಕೆಯರಿಗೆ ನೆರವೇರಿದ ಮಹಾಮಂಗಳಾರತಿಯನ್ನು ನಾವೀಗ ನೋಡ್ಕೊಂಡು ಬರುವ. ಇವತ್ತು ನಾನು ಮಾಡಿದ ರಾಮಶ್ರೀ ಅಮ್ಮ ಹಾಗೂ ನವದುರ್ಗಾಂಬಿಕಾ ದೇವಸ್ಥಾನದಲ್ಲಿ ನಡೆದಂತಹ ಚಂಡಿಕಾ ಪೂಜೆಯ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಪ್ಲೀಸ್ ಒಂದು ಲೈಕ್ ಮಾಡಿ
ದಿವ್ಯ ಸಾನ್ನಿಧ್ಯ ಬ್ಲಾಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.